ಮಾಡ್ತಾ ಇರೋದು ಮಜ್ಜಿಗೆ ಸಾಂಬಾರು. ಅದಕ್ಕೆ ಒಂದು ಗ್ಲಾಸ್ನಷ್ಟು ಮೊಸರು ತೊಗೊಂಡಿದ್ದೀನಿ ನಾನು. ಅದಕ್ಕೆ ನಾನು ಮತ್ತೊಂದು ಗ್ಲಾಸದಷ್ಟು ನೀರು ಹಾಕೋತಾ ಇದ್ದೀನಿ, ಸಾಕಿಷ್ಟು. ಇವಾಗ ಏನಿಲ್ಲ. ಹಾಯ್, ವೆಲ್ಕಮ್ ಟು AMV ಯೂಟ್ಯೂಬ್ ಚಾನಲ್. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವ್ಲಾಗ್ನ ನೀವು ಎಷ್ಟು ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೋತಾರೋ ಅಷ್ಟು ಜಲ್ದಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಯಾವುದೇ ವೀಡಿಯೋ ಬಿಟ್ಟರೂ ಫಸ್ಟ್ ನಿಮಗೆ ಬರುತ್ತೆ. ದಯವಿಟ್ಟು ನನ್ನ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವಾಗ ನಾನು ಮಾಡ್ತಿರೋದು ಮಜ್ಜಿಗೆ ಸಾಂಬಾರು. ಇವಾಗ ಇಷ್ಟು ಸಾಕು. ಇದನ್ನು ರೇವಿಗೆ ಆಡಿಸೋಣ. ಓಕೆ, ಇವಾಗ ರೇವಿಗೆ ಆಡಿಸಿದೈತೆ. ಇಷ್ಟು ಸಾಕು ನಮಗೆ. ಇವಾಗ ಅದಕ್ಕೆ ಬೇಕಾಗಿದ್ದು ಒಗ್ಗರಣೆ. ನಾನು ಅವಾಗೇ ಇದನ್ನು ಪುಟಾಣಿ ಹಾಕಿಟ್ಟಿದ್ದು ಮಿಕ್ಸರ್ಗೆ, ನಾನೇ ತೊಳ್ಕೊಂಡಿಲ್ಲ. ಅದಕ್ಕೆ 3 ಹಸಿಮೆಣಸಿನ್ಕಾಯಿ, 4 ಬೆಳ್ಳುಳ್ಳಿ, ಒಂದಿಷ್ಟು ಕರಿಬೇವು, ಸ್ವಲ್ಪ ಜೀರಿಗೆ, ಸಾಕಿಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಸಾಕು. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡ್ರೆ ಇಷ್ಟೇ. ನಾನು ಕೊತ್ತಂಬರಿ ಹಾಕಿಲ್ಲ, ನನ್ನ ಬಳಿ ಇಲ್ಲ ಕೊತ್ತಂಬರಿ ಹಾಕಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಇಷ್ಟೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇಷ್ಟು ತರಿತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಕೊಡ್ತೀನಿ. ಇದು ಇಷ್ಟು ತರಿತರಿಯಾಗಿದ್ದರೆ ಸಾಕು. ನಾನು ಹಾಕೊಂಡಿದ್ದು 3 ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ. ನಾನು ಕೊತ್ತಂಬರಿ ಹಾಕೊಂಡಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಇವಾಗ ಒಗ್ಗರಣೆ ಕೊಡ್ತೀನಿ ಇದಕ್ಕೆ. ಇದನ್ನು ಇವಾಗ ನಾನು ಒಂದು 5 ನಿಮಿಷ ಕಾಯ್ಲಿಕ್ಕೆ ಬಿಡ್ತೀನಿ. ಈಗ ಕಾದಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಸಾಕು, ಚೂರೆ ಎಣ್ಣೆ, 1-2 ಸ್ಪೂನ್ ಆದರೆ ಓಕೆ. ಇವಾಗ ಎಣ್ಣೆ ಕಾಯ್ತೀನಿ. ಸ್ವಲ್ಪ ಜೀರಿಗೆ, ಆಮೇಲೆ ಸಾಸಿವೆ, ಅದು ಚಟಪಟ ಆಮೇಲೆ ಕರಿಬೇವು ಮತ್ತು ಬೇಳೆ. ಎಷ್ಟು ಕೆಂಪಗಾದ್ಮೇಲೆ ನಾವೇನು ರುಬ್ಬಿಟ್ಟಿರ್ತೀವಿ ಮಸಾಲೆ ಅದನ್ನು ಹಾಕ್ಬೇಕು. ಇವಾಗ ನೋಡಿ, ಮಸಾಲೆ ಹಾಕಿ ಹುರ್ಕೊಳ್ಬೇಕು ಈ ಥರ. ಇವಾಗ ಚೂರು ಅರಿಶಿಣ ಹಾಕ್ತೀನಿ ಇದಕ್ಕೆ, ಸಾಕಿಷ್ಟು. ಇವಾಗ ಮಜ್ಜಿಗೆನ ಇದಕ್ಕೆ ಸುರಿಬಿಟ್ಟು ಮಸಾಲ ಮಜ್ಜಿಗೆ ರೈಸ್ ಜೊತೆ ತುಂಬ ಚೆನ್ನಾಗಿ ಆಗ್ತೈತೆ ನೋಡಿ. ಇವಾಗ ಈ ಮಸಾಲೆ ಮಜ್ಜಿಗೆನ ಆಫ್ ಮಾಡಿಬಿಡೋಣ ಗ್ಯಾಸ್. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಮಸಾಲೆ ಮಜ್ಜಿಗೆ. ದೇಹಕ್ಕೆ ತಂಪು ಕೂಡ. ಇವಾಗ ಅನ್ನದ ಜೊತೆ ಸಿಂಪಲ್ಲಾಗಿ ಮಜ್ಜಿಗೆ ಸಾಂಬಾರು ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ದೇಹಕ್ಕೆ ತಂಪು, ಆರೋಗ್ಯಕರ. ಯಾರು ಹೀಟ್ ಅಂತಾರಲ್ಲ ಅವ್ರಿಗೆ ಮಜ್ಜಿಗೆ ಕೊಡೋಕ್ಕೆ ಮನಸ್ಸು ಬರಲಿಲ್ಲ ಅಂದರೆ ಈ ಥರ ಮಸಾಲೆ ಮಜ್ಜಿಗೆ ಮಾಡ್ಕೊಂಡು ರೈಸಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ರೈಸ್ಗೆ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಸೂಪರಾಗಿರುತ್ತೆ. ಇದ್ರ ಜೊತೆ ಉಪ್ಪಿನಕಾಯಿ ಇದ್ರೆ ತುಂಬ ಚೆನ್ನಾಗಿರ್ತೈತೆ. ನಾನು ಸೈಡಿಗೆ ಏನಾದರೂ ಹಪ್ಪಳ ಇದ್ದರೆ ತಿನ್ನೋ ಚೆನ್ನಾಗಿರ್ತೈತೆ. ನೋಡಿ, ಒಂದು ಸಲ ಟ್ರೈ ಮಾಡಿ ಮಸಾಲೆ ಮಜ್ಜಿಗೆನ, ಸೂಪರಾಗಿರುತ್ತೆ. ವಾವ್, ಸೂಪರ್. ಒಂದು ಸಲ ಟ್ರೈ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೈಲಿ ನಾನು ನೈಟ್ ವ್ಲಾಗ್ ಹಾಕ್ತಾಯಿದ್ದೀನಿ. ನಾನು ನೈಟ್ ಏನು ಅಡುಗೆ ಮಾಡ್ತೀನಿ ಅದು ಹಾಕ್ತಾಯಿದ್ದೀನಿ ಡೈಲಿ. ನಾನು ನೈಟ್ ಜಾಸ್ತಿ ರೈಸ್ ಮಾಡಲ್ಲ. ಏನೋ ಒಳಗೊಳಗೆ ಒಮ್ಮೊಮ್ಮೆ ನಾನು ಮಜ್ಜಿಗೆ ಮೊಸರು ಇದ್ದರೆ ಮಜ್ಜಿಗೆ ಸಾಂಬಾರು ಮಾಡಿ ರೈಸ್ ಮಾಡ್ತೀನಿ. ಸೂಪರಾಗಿರುತ್ತೆ ನೋಡಿ. ಸೂಪರ್. ಓಕೆ, ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ. ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ.